ಹಲೋ ಫ್ರೆಂಡ್ಸ್, ಬನ್ನಿ ಕಡಲೆಬೇಳೆ ನುಚ್ಚಿನುಂಡೆ ಹಾಕಿ ಮಜ್ಜಿಗೆ ಹುಳಿ ಮಾಡೋಣ. ತುಂಬ ರುಚಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ, ನಾನು ಒಂದು 1/4 kg ಕಡಲೆಬೇಳೆನ ಚೆನ್ನಾಗಿ ತೊಳೆದು ನೆನೆಸ್ತಾ ಇದ್ದೀನಿ. ಇದೊಂದು 2 ಅವರ್ ನೆಂದರೆ ಸಾಕು ಫ್ರೆಂಡ್ಸ್. ನೆಂದಿರೋ ಬೇಳೆ ಜೊತೆ ಒಂದು 7-8 ಖಾರ ಅನುಗುಣವಾಗಿ ಹಸಿಮೆಣ್ಸಿನ್ಕಾಯಿ, ಶುಂಠಿ ಹಾಕಿ ನೆಂದಿರೋ ಬೇಳೆನ ರುಬ್ಕೊಂಬಿಡೋಣ ತರಿಯಾಗಿ. ಇದು ಸ್ವಲ್ಪ ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಇದನ್ನು ಹಬೆಯಲ್ಲಿ ಬೇಯಿಸ್ಕೋಬೇಕು. ನಾನು ಸ್ಟೀಮರ್ ಇಟ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಇಲ್ಲಿ. ನೀವು ಇಡ್ಲಿ ತಟ್ಟೆಯಲ್ಲಿ ಇಟ್ಟು ಇಡ್ಲಿ ಪಾತ್ರೆಯಲ್ಲಾದರೂ ಬೇಯಿಸ್ಕೋಬೋದು ಉಂಡೆಗಳನ್ನ. ನಾನು ಅರ್ಧ ಉಂಡೆ ಮಾಡ್ತಾಯಿದ್ದೀನಿ, ಅರ್ಧ ವಡೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದರಲ್ಲಿ ಒಂದು ಸ್ಪೂನ್ ಬೇಳೆ ತೊಗೊಂಡು ಇದಕ್ಕೆ ಮಜ್ಜಿಗೆ ಹುಳಿಗೇನು ಮಸಾಲೆ ರೆಡಿ ಮಾಡ್ಕೊಳ್ತೀನಿ. ನೋಡಿ, ಇದರಲ್ಲೇ ನೋಡಿ ಉಂಡೆ ಮಾಡಿ ಸ್ಟೀಮರಲ್ಲಿ ಇಟ್ಬಿಡೋಣ. ಅದೇ 15 ನಿಮಿಷ ಬೇಯಷ್ಟರಲ್ಲಿ ಬೇರೆದು ಮಾಡ್ಕೋಬೋದು ಅಂತ ಫಸ್ಟ್ ಉಂಡೆಗೆ ಇಟ್ಬಿಡ್ತೀನಿ. ಇದು 10-12 ನಿಮಿಷ ಬೇಯಬೇಕಾಗುತ್ತೆ ಫ್ರೆಂಡ್ಸ್. ಒಂದು 7-8 ಉಂಡೆ ಮಾಡಿದ್ದೀನಿ. ಇದೊಂದು ಕಡೆ ಮಾಡ್ಕೊಳ್ಳೋಷ್ಟರಲ್ಲಿ ನೋಡಿ ರೆಡಿಯಾಗಿದೆ. ಇನ್ನೂ ಇಲ್ಲ, ಇನ್ನು ಸ್ವಲ್ಪ ಆಗಬೇಕು. ಅಷ್ಟರಲ್ಲಿ ಬೇರೆದು ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಸಾಂಬಾರಿಗೆ ಮಜ್ಜಿಗೆ ಹುಳಿಗೆ ಒಂದು ಸ್ಪೂನ್ ಕಡಲೆಬೇಳೆ, ಶುಂಠಿ, ಧನಿಯಾ ಪುಡಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ರುಬ್ಬಿರೋ ಪೇಸ್ಟ್ನ ಇದು ಒಗ್ಗರಣೆಗೆ ಹಾಕೋಣ. ಇದು ಜೀರಿಗೆ, ಒಣಮೆಣ್ಸಿನ್ಕಾಯಿ, ಇಂಗು ಹಾಕಿದ್ದೀನಿ ಮಸಾಲೆಗೆ, ಒಗ್ಗರಣೆಗೆ. ಇದಕ್ಕೆ ಮಸಾಲೆ ರುಬ್ಬಿರೋ ಮಸಾಲೆ ಹಾಕ್ಬಿಡೋಣ ಪೇಸ್ಟ್. ಚೆನ್ನಾಗಿ ಎಣ್ಣೆಯಲ್ಲಿ ವಾಸನೆ ಹೋಗೋವರೆಗೂ, ಹಸಿ ವಾಸನೆ ಹೋಗೋವರೆಗೂ ಕೈ ಆಡಿಸೋಣ. ಇದಕ್ಕೊಂದು ಪ್ಯಾಕೆಟ್ ಗಟ್ಟಿ ಮೊಸರು ಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ, ಗಟ್ಟಿ ಆಯ್ತು. ಈಗ ಸ್ವಲ್ಪ ನೀರು, ಮೊಸರು ಹಾಕ್ಬಿಡೋಣ. ಈಗ ನೀರು ಹಾಕಿದ್ವಲ್ಲ, ಮಿಕ್ಸ್ ಮಾಡಿಬಿಟ್ಟು ಗಟ್ಟಿ ಮೊಸರನ್ನ ಮಿಕ್ಸಿ ಜಾರಲ್ಲಿ ಒಂದು ಸಲ ಆಡಿಸ್ಕೊಂಬಿಡೋಣ. ಅಂದರೆ ಅದು ಗಡ್ಡೆ ಇರುತ್ತೆ, ಇಲ್ಲಾಂದರೆ ಚೆನ್ನಾಗಿ ಕಾಣಿಸಲ್ಲ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಕೊತ್ತಂಬರಿ ಸೊಪ್ಪು. ಇದು ತುಂಬ ಹೊತ್ತು ಬೇಯಬಾರ್ದು ಫ್ರೆಂಡ್ಸ್. ಸಾಂಬಾರು ರೆಡಿ ಆದಮೇಲೆ ಬೇಯಬಾರ್ದು. ನೋಡಿ, ಒಂದು ಕುದಿ ಬಂತು ಅಂದರೆ ಹಾಸ್ಬಿಡ್ಬೇಕು, ಇಲ್ಲಾಂದರೆ ಹಾಲು ಹೊಡೆದಂಗೆ ಹೊಡೆದೋಗ್ಬಿಡುತ್ತೆ ಸಾಂಬಾರು. ನೋಡಿ, ಉಂಡೆ ಈಗ ಎಷ್ಟು ಚೆನ್ನಾಗಾಗಿದೆ, ಸಾಫ್ಟಾಗಿದೆ. ಆ ಮಜ್ಜಿಗೆ ಹುಳಿಯಲ್ಲಿ ಹಾಕೋಣ. ನೋಡಿ, ತೇಲ್ತಾ ಇರುತ್ತೆ. ಚೆನ್ನಾಗಿ ಬೆಂದಿದ್ರೆ ಹಬೆಯಲ್ಲಿ ಈ ಥರ ತೇಲುತ್ತೆ ಉಂಡೆ ಎಲ್ಲ. ಒಂದು 7-8 ಉಂಡೆ ಇದಕ್ಕೆ ಹಾಕೋಣ. ಮಿಕ್ಕಿರೋದು ಮಸಾಲೆ ವಡೆ ಥರ ಮಾಡ್ಕೊಂಬಿಡೋಣ. ಎಣ್ಣೆಯಲ್ಲಿ ಕರೆದ್ಬಿಟ್ಟು ನಂಚ್ಕೊಳಕ್ಕೆ ಅದು ಚೆನ್ನಾಗಿರುತ್ತೆ, ವಡೆ ಥರನೂ. ಮಿಕ್ಕಿರೋ ಹಿಟ್ಟನ್ನ ನಾನು ಎಣ್ಣೆ ಇಟ್ಟಿದ್ದೀನಿ. ಬನ್ನಿ, ಎಣ್ಣೆಯಲ್ಲಿ ವಡೆ ಮಾಡ್ಕೊಳ್ಳೋಣ. ಕಡಲೆಬೇಳೆ ವಡೆ ಥರ ಇರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ಬನ್ನಿ, ಲಂಚ್ ಟೈಮು, ಅಡುಗೆ ರೆಡಿ ಇದೆ. ಕಡಲೆಬೇಳೆ ವಡೆ, ಉಂಡೆ, ಹಪ್ಪಳ, ಬಿಸಿ ಬಿಸಿ ಅನ್ನ, ನುಚ್ಚಿನ ಉಂಡೆ ಹಾಕಿ ಮಜ್ಜಿಗೆ ಹುಳಿ ತುಂಬ ಟೇಸ್ಟಿಯಾಗಿರುತ್ತೆ. ಬನ್ನಿ ಫ್ರೆಂಡ್ಸ್, ಟೇಸ್ಟ್ ಮಾಡೋಣ. ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್.